ओम गुरु ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्री गुरुवे नमः। शङ्करं शङ्कराचार्यं केशवं बादरायणं सूत्रभाष्यकृतं वन्दे भगवन्तं पुनः पुनः। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं सद्गुरुचरणारविन्दाभ्यो नमः। गणानां त्वा गणपतिगं हवामहे कविं कवीनामुपमश्रवस्तमं ज्येष्ठराजं ब्रह्मणान् ब्रह्मणस्पद आनशृण्वन्नोतिभिः सेदसादनं श्रीमहागणाधिपतये नमः। प्रणो देवी सरस्वती वाजेभिर्वाजने एवते धेनामवित्रवत वाग्देव्यै नमः। कल्याणाद्भुत गात्राय कामितार्थप्रदायिने श्रीमद्वेंकटनाथाय श्रीनिवासाय मंगलम मंगलम कौसलेन्द्राय महनीय गुणात्मने चक्रवर्तितनूजाय सार्वभौमाय मंगलम वेद वेदांत वेद्याय मेघश्यामलमूर्ते हंसां मोहन रूपाय पुण्यश्लोकाय मंगलम इष्टदेवता कुलदेवता भूनीला समेत श्री लक्ष्मी वेंकटेश्वर स्वामी देवता चरणारविंदाभ्यो नमः। ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಹಿಂದಿನ ಭಾಗದಲ್ಲಿ ನಾವು ತತ್ವಾಸನ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ತತ್ವಗಳು ಎಷ್ಟು? 24 ತತ್ವಗಳು. ಆ ತತ್ವಗಳಲ್ಲಿ ಅದನ್ನೇ ಆಸೀನಳಾಗಿಟ್ಕೊಂಡಿರ್ತಕ್ಕಂತಹ ಆ ಜಗನ್ಮಾತೆ ಅದ್ರ ಮೇಲೆ ಕೂತು ಅದನ್ನೆಲ್ಲವನ್ನು ಕೂಡ ನಡೆಸ್ತಾ ಇದ್ದಾಳೆ. ಹಾಗಾಗಿ ಅದ್ರ ಮೇಲೆ ಆಸೀನಳಾಗಿದ್ದಾಳೆ ಅನ್ನೋ ಮಾತನ್ನ ಹೇಳ್ತಾ ತತ್ವಾಸನ ಅಂತ ಹೇಳಿ ನಿಲ್ಲಿಸಿದ್ವಿ. ಇವತ್ತಿನ ಒಂದು ಭಾಗದಲ್ಲಿ ತತ್ವಮಯಿ ಅಂತ, ಇದನ್ನ ಒಂದು ಉದಾಹರಣೆ ಮೂಲಕ ಹೇಳಬೇಕು ಅಂತಂದಾಗ, ತಾಯಿ ತತ್ವಾಸನದ ಮೇಲೆ ಆಸೀನಳಾಗಿದ್ದಾಳೆ. ಆ ಆಸೀನಳಾಗಿರ್ತಕ್ಕಂತಹ ಆ ಜಗನ್ಮಾತೆ ಆ ತತ್ವಗಳಲ್ಲಿ ಅವಳೇ ತತ್ವಗಳಾಗ್ಬಿಟ್ಟಿದ್ದಾಳಂತೆ. ಅಂದ್ರೆ ಆ ಒಂದು ಆಸನಗಳ ಮೇಲೆ ಕೂತಾಗ ಜಗನ್ಮಾತೆನೇ ಎಲ್ಲವೂ ತತ್ವಗಳೆಲ್ಲ ಅವಳೇ ಆಗ್ಬಿಟ್ಟಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆ ತಗೋಬೇಕು ಅಂತಂದ್ರೆ, ನೋಡೋದಕ್ಕೆ ಒಂದು ಚಿನ್ನದ ಉಂಗುರ, ಆದ್ರೆ ಉಂಗುರ ಮಾತ್ರ ನಮಗ್ ಕಾಣಿಸ್ತಾ ಇದೆ ಅನ್ನುವಾಗ ಅದ್ರ ಸಂಪೂರ್ಣವಾಗಿ ಆ ಉಂಗುರ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಂತಂದ್ರೆ ಬಂಗಾರ. ಆದ್ರೆ ಬಂಗಾರಕ್ಕೆ ಆಕಾರ ಇಲ್ಲ, ಅದರಿಂದ ಉಂಗುರ ತುಂಬಾ ಬಂಗಾರ ತುಂಬಿದೆ. ಅದೇ ರೀತಿಯಲ್ಲಿ ತತ್ವಗಳಲ್ಲೆಲ್ಲವೂ ಕೂಡ ಭಗವತಿ ಆಗಿರ್ತಕ್ಕಂತಹ ಜಗನ್ಮಾತೆಯ ಎಲ್ಲ ಚೈತನ್ಯಗಳು ಕೂಡ ತುಂಬಿ ಅದ್ರ ತುಂಬಾ ಅವಳು ವ್ಯಾಪಿಸ್ಬಿಟ್ಟಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ತತ್ವಮಯಿ ಅನ್ನೋದೇನು ಅಂತ ಇದ್ದಾಗ ಎಲ್ಲ ತತ್ವಗಳಲ್ಲೂ ಕೂಡ ಆಕೆ ವ್ಯಾಪಿಸಿಬಿಟ್ಟಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಗಾಯತ್ರಿ ಜಪದಲ್ಲಿ 24 ಅಕ್ಷರಗಳು ಅಂತ ಹೇಳಿದ್ವಿ ನಾವು. ಆ 24 ಅಕ್ಷರಗಳಲ್ಲಿರ್ತಕ್ಕಂತಹ ಶಕ್ತಿಗಳು 24 ತತ್ವಗಳು. ಹೀಗೆ ಈ ಒಂದು ಗಾಯತ್ರಿ ಜಪವನ್ನ ಮಾಡಿದಾಗ 24 ಅಕ್ಷರಗಳಿರ್ತಕ್ಕಂತಹ ಆ ಗಾಯತ್ರಿ ಜಪವನ್ನ ಮಾಡಿದಾಗ ನಮ್ಮಲ್ಲಿರ್ತಕ್ಕಂತಹ ಆ ತತ್ವಗಳು ಸಂಪೂರ್ಣವಾಗಿ ಶುದ್ಧವಾಗುತ್ತೆ. ನಾವು ಹೇಳಿದ್ವಿ ಯಾವ ರೀತಿಯಲ್ಲಿ ಜಪವನ್ನು ಮಾಡಬೇಕು ಅಂತ ಹೇಳಿ. ಸುಮ್ಮನೆ ಕೂತ್ಕೊಂಡು ಜಪ ಮಾಡೋದಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳು, ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಕೋಬೇಕು, ನಾವು ಕೂತ್ಕೊಳ್ತಕ್ಕಂಥ ದಿಕ್ಕು, ಹಾಗೆ ನಾವು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯಗಳು ಎಲ್ಲ ಹೇಳಿದ್ವಿ ನಾವು. ಹಾಗಾಗಿ ಇಂತಹ ಒಂದು ಯಾವ ರೀತಿ ಮಾಡಬೇಕು ಅನ್ನುವಂತಹ ಒಂದು ಪದ್ಧತಿ ಇದೆಯೋ ಆ ಪದ್ಧತಿ ಪ್ರಕಾರ ನಾವು ಮಾಡಿದಾಗ ಏನಾಗುತ್ತೆ, ಈ ತತ್ವಗಳೆಲ್ಲವೂ ಕೂಡ ಆ ಒಂದು 24 ತತ್ವಗಳು ಶುದ್ಧವಾಗತ್ತೆ. ಯಾವಾಗ ಆ ತತ್ವಗಳು ಶುದ್ಧವಾಗುತ್ತೋ ಆ ಜಗನ್ಮಾತೆಯ ಅನುಗ್ರಹ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಈ ಒಂದು ಮಂತ್ರವನ್ನ ಜಪ ಮಾಡಿದಾಗ ಏನಾಗುತ್ತೆ, ಮಾಡ್ತಾ 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 ತಲ್ಲೀನಳಾಗಿ ಸಂಪೂರ್ಣವಾಗಿ ಆ ತಾಯಿಗೆ ಒಂದು ಶರಣಾಗತರಾಗಿ ಸಂಪೂರ್ಣವಾಗಿ ನಮ್ಮನ್ನೇ ನಾವು ಅವಳಿಗೆ ಅರ್ಪಣೆ ಮಾಡ್ಕೊಂಡಾಗ ಏನಾಗುತ್ತೆ, ಅವಳ ದರ್ಶನ ಪ್ರಾಪ್ತಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಜಗನ್ಮಾತೆ ತತ್ವಗಳಲ್ಲೆಲ್ಲವೂ ಕೂಡ ಅವಳು ಇರೋದ್ರಿಂದ, ತತ್ವಗಳನ್ನೆಲ್ಲ ಅವಳ ಚೈತನ್ಯ ಶಕ್ತಿ ಇರೋದ್ರಿಂದ ಆಕೆ ತತ್ವಮಯಿ. ಮುಂದಿನ ನಾಮ
ಪಂಚಕೋಶಾಂತರ ಸ್ಥಿತ. ಇದನ್ನ ನಾವು ಹಿಂದೆ ಹೇಳಿದ್ವಿ. ಪಂಚ ಬ್ರಹ್ಮಾಸನ ಸ್ಥಿತ, ಪಂಚ ಪ್ರೇತಾಸನ ಅಂತೇಳಿ. ಜಗನ್ಮಾತೆ 5 ಆಸನಗಳ ಮೇಲೆ ಕುತ್ಕೋತಾಳೆ ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಪಂಚದಿಗಾಸನ, ಪಂಚ ಪ್ರೇತಾಸನ, ಪಂಚ ಬ್ರಹ್ಮಾಸನ, ಹೀಗೆ ಅಲ್ವಾ. ಹಾಗಾಗಿ ಇಂಥದ್ದನ್ನ ನಾವು ಆ ಸಂದರ್ಭದಲ್ಲಿ ಬಹಳ ವಿಸ್ತಾರವಾಗಿ ಮಾತಾಡಿದ್ದೀವಿ. ಇದನ್ನ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಕೋಶಗಳ ಬಗ್ಗೆ ಹೇಳ್ತಾರೆ. ಪಂಚಕೋಶಾಂತರ ಸ್ಥಿತ ಅಂತ ಹೇಳಿ. ಈಗ ನಮ್ಮ ಶರೀರದಲ್ಲಿ 5 ಕೋಶಗಳು ಇದೆ ಮುಖ್ಯವಾಗಿ. ಇದನ್ನ ನೋಡೋದಿಕ್ಕೆ ಆಗೋದಿಲ್ಲ. 5 ಕೋಶಗಳಿದೆ, ಅದನ್ನ ನೋಡೋದಿಕ್ಕಾಗೋದಿಲ್ಲ. ಅದನ್ನ ನೋಡಬೇಕು ಅಂತಂದ್ರೆ ನಮಗೆ ಅಂತರ್ದೃಷ್ಟಿ ಬೇಕು. ನಾವು ಹಿಂದಿನ ಅನೇಕ ನಾಮಗಳನ್ನು ಹೇಳುವಾಗ ಹೇಳಿದ್ವಿ, ನಾವು ಇದು ಮಾತಾಡ್ತಿರ್ತಕ್ಕಂಥದ್ದು, ನೋಡ್ತಿರ್ತಕ್ಕಂಥದ್ದು ಎಲ್ಲವೂ ಕೂಡ ಬಾಹ್ಯವಾಗಿ. ಆದ್ರೆ ನಾವು ಆ ಒಳಗಡೆ ಇರ್ತಕ್ಕಂತಹ ಪರ ಪ್ರತ್ಯಕ್ತಿ ರೂಪ ಪಶ್ಚಂತಿ ಪರದೇವತಾ ಅಂತ ಹೇಳಿದ್ವಿ ನಾವು. ಆ ಪರದೇವತ ಅಲ್ಲಿಂದ ಈ ಒಳಗಡೆಗೆ ಪರ ಅನ್ನೋ ಜಾಗಕ್ಕೆ ಹೋಗ್ಬೇಕು ಅಂತಂದ್ರೆ ರಿವರ್ಸ್ ಡೈರೆಕ್ಷನ್, ಒಳಮುಖವಾಗಿ ನಾವು ಅದಕ್ಕೆ ಆ ಕಡೆ ಪ್ರಯಾಣವನ್ನ ಮಾಡಬೇಕು ಅಂತ. ಯಾರೋ ಕೆಲವರು ಮಾತ್ರ ಯೋಗಿಗಳು ಇದನ್ನ ತಿಳಿದು ಯೂ ಟರ್ನ್ ಮಾಡಿಕೊಂಡು ಒಳಗಡೆ ಪ್ರಯಾಣ ಮಾಡಿ ಆ ಪರ ದರ್ಶನ ಮಾಡ್ತಾರೆ ಅಂತ. ಹಾಗಾಗಿ ಇಂತಹ ಒಂದು ಡೈರೆಕ್ಷನ್ ಒಳಗಡೆಗೆ ಪ್ರಯಾಣ ಮಾಡಿದಾಗ ಈ ಒಂದು ದೃಷ್ಟಿಯಿಂದ ನಮಗೆ ಕಾಣುತ್ತೆ ಅನ್ನೋ ಮಾತನ್ನ. ಇಲ್ಲಿ ಅನ್ನಮಯ ಕೋಶ ಅಂತ ಮೊದಲನೇದು. ಈ ಅನ್ನಮಯ ಕೋಶಗಳು ಯಾವುದು ಅಂದ್ರೆ ಈ ಶರೀರ. ಯಾಕೆಂತಂದ್ರೆ ಈ ನಮ್ಮ ಕಾಣ್ತಿರ್ತಕ್ಕಂಥ ಈ ಶರೀರ ಅನ್ನದಿಂದ ಹುಟ್ಟಿರ್ತಕ್ಕಂಥದ್ದು, ಅನ್ನದಿಂದಾನೇ ಬೆಳೀತಕ್ಕಂಥದ್ದು. ಹಾಗಾಗಿ ಈ ಒಂದು ಶರೀರದಲ್ಲಿ ಓಡಾಡ್ತಿರ್ತಕ್ಕಂತಹ ಶಕ್ತಿ ಯಾವುದು, ಅದ್ರ ಹಿಂದೆ ಏನಿದೆ ಅಂದ್ರೆ ಮೇಲ್ಗಡೆ ಕಾಣಿಸ್ತಿರ್ತಕ್ಕಂತಹ ಈ ಒಂದು ಶರೀರ ಅನ್ನಮಯ ಕೋಶಕ್ಕೆ ಬೇಸ್ಮೆಂಟ್. ಅದಕ್ಕೆ ಬೇಸ್ಮೆಂಟ್ ಯಾವುದು ಅಂತಂತಂದ್ರೆ ಪ್ರಾಣಮಯ ಕೋಶ. ಇಲ್ಲಿ ನಾವು ಒಂದು ಅರ್ಥ ಮಾಡ್ಕೋಬೇಕು. ಮೇಲಿಂದ ಒಳಗಡೆ ಭಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಮೇಲ್ಗಡೆ ಕಾಣ್ತಿರ್ತಕ್ಕಂಥದ್ದು ಅನ್ನಮಯ ಕೋಶ. ಅದ್ರ ಹಿಂದೆ ಅಂದ್ರೆ ಈ ಅನ್ನಮಯ ಕೋಶಕ್ಕೆ ಬೇಸ್ಮೆಂಟ್ ಬುಡ ಯಾವುದು ಅಂತಂದಾಗ ಅದು ಪ್ರಾಣಮಯ ಕೋಶ. ಇದರಲ್ಲಿ ನೋಡಿ, ಸಂಕಲ್ಪ ವಿಕಲ್ಪಗಳನ್ನ ಮಾಡ್ತಾ ಅನುಭೂತಿಯನ್ನ ಪಡೀತಿರ್ತಕ್ಕಂತಹ ಕೋಶ ಅದರ ಹಿಂದಿದ್ ಯಾವುದು ಅಂದ್ರೆ ಮನೋಮಯ ಕೋಶ. ಅಲ್ಲಿಗೆ ಪ್ರಾಣಮಯ ಕೋಶಕ್ಕೆ ಬೇಸ್ ಬುಡ ಯಾವುದು ಅಂದ್ರೆ ಮನೋಮಯ ಕೋಶ. ಅಲ್ಲಿಂದ ಮುಂದೆ ವಿಚಾರಣೆ ಮಾಡ್ತಿರ್ತಕ್ಕಂತಹ ಬುದ್ಧಿ ಅದು ವಿಜ್ಞಾನಮಯ ಕೋಶ. ಅಲ್ಲಿಗೆ ಆಕಾಶಕ್ಕೂ ಇದು ಪ್ರಾಣಮಯ ಕೋಶ ಯಾವುದಕ್ಕೆ ಮೊದಲನೇದು, ಎರಡನೇದು. ಆಮೇಲಿಂದ ಬಂದು ವಿಕಲ್ಪಗಳನ್ನ ನೋಡ್ತಾ ಇರ್ತಕ್ಕಂಥದ್ದು ಮನೋಮಯ ಕೋಶ. ಆಮೇಲೆ ವಿಚಾರಣೆ ಬುದ್ಧಿ ಇವೆಲ್ಲ ನೋಡ್ತಕ್ಕಂಥದ್ದು ಯಾವುದು ವಿಜ್ಞಾನಮಯ ಕೋಶ. ಇದ್ರ ಒಳಗಡೆ ಇರ್ತಕ್ಕಂಥದ್ದು ಎಲ್ಲ ಸುಖ ದುಃಖಗಳನ್ನ ಅನುಭವಿಸ್ತಿದ್ದೀನಿ ಅಂತ ಆ ಒಂದು ಹೇಳ್ತಾ ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಆನಂದಮಯ ಕೋಶ. ಅಲ್ಲಿಗೆ ಈ ಇಷ್ಟು ಕೋಶಗಳಿಗೆ ಬೇಸ್ಮೆಂಟ್ ಎಲ್ಲಿದೆ ಅಂತಂದ್ರೆ ಆನಂದಮಯ ಕೋಶ. ಮೊದಲನೇದು ಯಾವುದು ಅನ್ನಮಯ ಕೋಶ. ಅನ್ನಮಯ ಕೋಶದ ನೆಕ್ಸ್ಟ್ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಆದ್ಮೇಲಿಂದ ಬರೋದು ಮನೋಮಯ ಕೋಶ. ಮನೋಮಯ ಕೋಶದಿಂದ ಒಳಗಡೆ ಬರ್ಬೇಕಾಗಿರ್ತಕ್ಕಂಥದ್ದು ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ ಆದ್ಮೇಲೆ ಆನಂದಮಯ ಕೋಶ. ಹೀಗೆ 5 ಕೋಶಗಳು ಅಂತ ಹೇಳ್ತಾರೆ. ಈ 5 ಕೂಡ ಯಾವ್ಯಾವ್ದು ಈ 5? ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ 5 ಕೋಶಗಳನ್ನು ಕೂಡ ಪ್ರಕಾಶ ಆಗ್ಬೇಕು, ಅದಕ್ಕೆ ಚೈತನ್ಯ ಇರಬೇಕು ಅನ್ನುವಂತಹ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ತಾಯಿ ಯಾರು? ಜಗಜ್ಜನನಿ. ಹಾಗಾಗಿ ಈ ಎಲ್ಲ ಕೋಶಗಳಲ್ಲೂ ಕೂಡ ಆಕೆ ಇರೋದ್ರಿಂದ ಆಕೆ ಅದನ್ನ ಒಂದು ಆಸನ ಅಂತ ತಗೊಂಡಾಗ ಪಂಚಕೋಶಾಂತರ ಸ್ಥಿತ. ಆದ್ರಿಂದ ಅನ್ನಮಯ ಕೋಶದಲ್ಲಿ ಪ್ರಾಣಮಯ ಕೋಶ, ನಾನು ಈಗಾಗಲೇ ಹೇಳಿದೆ. ಪ್ರಾಣಮಯ ಕೋಶದಲ್ಲಿ ಮನೋಮಯ ಕೋಶ, ಮನೋಮಯ ಕೋಶ ಆದ್ಮೇಲೆ ವಿಜ್ಞಾನಮಯ, ಆಮೇಲೆ ಆನಂದಮಯ ಅಂತೇಳಿ. ಹಾಗಾಗಿ ಒಳಗಡೆ 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 ಹೋಗ್ಬೇಕು.
ಇದು ಬಾಹ್ಯದಿಂದ ಒಳಗಡೆ ಬರ್ತಾ ಇರ್ತಕ್ಕಂಥದ್ದು. ಅಂತಹ ಈ ಎಲ್ಲ ಕೋಶಗಳ ಒಳಭಾಗದಲ್ಲಿ ಆ ಜಗಜ್ಜನನಿ ಇದ್ದಾಳೆ, ಪರ ಅಂತ ಹೇಳಿದ್ರಿ. ಹಾಗೆ ಒಳಗಡೆ ಪ್ರಯಾಣವನ್ನು ಮಾಡಬೇಕು ಅಂತ ಹೇಳಿ. ಹಾಗಾಗಿ ಇದೇನೆ ಆ ತಾಯಿಯ ಅಂತಃಪುರ. ಇಂತಹ ಒಂದು ಧ್ಯಾನದಿಂದ, ಇಂತಹ ಒಂದು ಕಾನ್ಸಂಟ್ರೇಷನ್, ಇಂತಹ ಒಂದು ಏನು ಪ್ರಯತ್ನಗಳಿಂದ ಆ ಜಗನ್ಮಾತೆ ಕಾಣಿಸ್ಕೋತಾಳೆ ಅನ್ನೋದಾದ್ರೆ ಯಾವುದು ಬೇಕು ಅಂತಂದ್ರೆ ಸಾಧನೆ ಬೇಕು. ಯಾರು ಈ ಸಾಧನೆಯನ್ನ ಮಾಡ್ತಾರೋ ಅಂಥವರಿಗೆ ಈ ಜಗನ್ಮಾತೆಯ ದರ್ಶನ ಆಗತ್ತೆ ಅಂತ ಹೇಳೋದ್ರಿಂದ ಈ ಎಲ್ಲ ಕೋಶಗಳಲ್ಲೂ ಕೂಡ ಅವಳೇ ತುಂಬಿರೋದ್ರಿಂದ ಈ ಜಗನ್ಮಾತೆ ಪಂಚಕೋಶಾಂತರ ಸ್ಥಿತ ಅಂತ. ಮುಂದಿನ ನಾಮ ನಿಸ್ಸೀಮ ಮಹಿಮಾ. ನೋಡಿ, ಸೀಮಾ ಅಂದ್ರೇನು? ಲಿಮಿಟೇಷನ್ಸ್. ತಾಯಿ ಪಂಚಕೋಶಾಂತರ ಸ್ಥಿತ ಆದ್ರೂ ಕೂಡ ಪಂಚಕೋಶಗಳಿಗೆ ಲಿಮಿಟೇಷನ್ಸ್ ಇದೆ. ಅನ್ನಮಯ ಕೋಶ ಎಲ್ಲಿವರೆಗೂ ಲಿಮಿಟೇಷನ್? ಪ್ರಾಣಮಯ ಕೋಶದವರೆಗೂ. ಪ್ರಾಣಮಯಕ್ಕೆ ಮನೋಮಯ ಕೋಶ, ಮನೋಮಯ ಕೋಶಕ್ಕೆ ವಿಜ್ಞಾನಮಯ, ವಿಜ್ಞಾನಮಯಕ್ಕೆ ಆನಂದಮಯ ಕೋಶ. ಅಂದ್ರೆ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಲಿಮಿಟೇಷನ್ಸ್ ಇದೆ. ಅಮ್ಮನವರು ಅದೆಲ್ಲದರಲ್ಲೂ ಕೂತು ಆಕೆ ಚೈತನ್ಯವನ್ನು ತುಂಬಿದ್ರು ಕೂಡ ಇವೆಲ್ಲದಕ್ಕೂ ಕೂಡ ಲಿಮಿಟೇಷನ್ಸ್, ಅದ್ರದ್ದೇ ಆಗಿರ್ತಕ್ಕಂಥ ಪರಿಧಿ ಅಥವಾ ಪರಿಮಿತಿ ಇದ್ರೂ ಕೂಡ ಜಗನ್ಮಾತೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಪರಿಧಿ ಅಥವಾ ಪರಿಮಿತಿ ಇಲ್ಲದೆ ಇರೋದ್ರಿಂದ ಆ ಜಗನ್ಮಾತೆ, ಇದ್ರ ಜೊತೆಗೆ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರ್ತಕ್ಕಂತಹ ಈ ಜಗನ್ಮಾತೆಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಸೀಮೆ ಇಲ್ಲ ಅಥವಾ ಒಂದು ಲಿಮಿಟೇಷನ್ಸ್ ಇಲ್ಲ, ಪರಿಧಿ ಇಲ್ಲ, ಪರಿಮಿತಿ ಇಲ್ಲ. ಹಾಗಾಗಿ ಅವಳು ನಿಸ್ಸೀಮ. ಮಹಿಮಾ ಅಂತಂದ್ರೇನು? ಅತ್ಯಂತ ಶ್ರೇಷ್ಠಳಾಗಿರ್ತಕ್ಕಂಥವಳು. ಹಾಗಾಗಿ ನಿಸ್ಸೀಮ ಮಹಿಮಾ. ಮುಂದಿನ ನಾಮ ನಿತ್ಯ ಯೌವನ. ನಾವು ಈಗಾಗಲೇ ಹೇಳಿದ್ವಿ, ತಾಯಿ ಯಾವಾಗಲೂ ಷೋಡಶಿ, 16 ವರ್ಷದವಳು ಅಂತ ಹೇಳಿ. ಇಲ್ಲಿ ಒಂದು ಪ್ರಶ್ನೆ ಎದ್ದೇಳುತ್ತೆ, ಯಾತಕ್ಕೆ ಎಷ್ಟು ವರ್ಷಗಳಾಯ್ತು? ನಮ್ಮ ತಾತ ಮುತ್ತಾತ ಅವ್ರ ತಾತ ಅವ್ರ ತಾತ ಅವ್ರ ತಾತ ಅಂತ ತಗೊಂಡು ಅಷ್ಟು ವರ್ಷಗಳಾಗಿ ನಮಗೆಲ್ಲ ವಯಸ್ಸಾಗೋಯ್ತು. ಅವ್ರು ಹೋದ್ರು, ಅವ್ರಾದ್ಮೇಲೆ ಹೀಗೆ ಬಂದು ನಾವು ಆದ್ಮೇಲೆ ನೆಕ್ಸ್ಟ್. ಆದ್ರೂ ಕೂಡ ಯಾವಾಗ್ಲೂ ಕೂಡ ತಾಯಿ ಯಾಕೆ ಷೋಡಶಿನೇ ಆಗಿರ್ತಾಳೆ, ಅವಳು ಅಲ್ಲೇ ಇರ್ತಾಳೆ ಯಾಕೆ ಅಂತಂದ್ರೆ ನಾವು ಒಂದು ತಿಳ್ಕೋಬೇಕು, ಜಗನ್ಮಾತೆ ಯಾವುದೇ ಕಾಲಕ್ಕೆ ಅವಳು ಅಧೀನಳಲ್ಲ, ಅವಳು ಕಾಲಾತೀತಳು. ನಾವುಗಳು ಕಾಲಕ್ಕೆ ಅಧೀನರು. ಹುಟ್ಟಿದಾಗ ನಮ್ಗೊಂದು ಡೇಟ್ ಆಫ್ ಬರ್ತ್ ಇರುತ್ತೆ, ಹೋಗೋ ಮುಂಚೆ ಇಷ್ಟು ವಯಸ್ಸಾಗಿತ್ತು ಇವನು ಹೋದ ಅಂತ ಹೇಳ್ತಾರೆ. ಆದ್ರೆ ಜಗನ್ಮಾತೆಗೆ ಹುಟ್ಟು ಇಲ್ಲ, ಕಾಲನೂ ಇಲ್ಲ. ಹಾಗಾಗಿ ಅವಳಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಕಾಲದ ಮಿತಿ ಇಲ್ಲ. ಯಾರಿಗೆ ಕಾಲದ ಮಿತಿ ಇರುತ್ತೋ, ಯಾರು ಕಾಲಕ್ಕೆ ಒಂದು ಒಳಪಟ್ಟು ಬಿಟ್ಟಿರ್ತಾರೋ ಅವ್ರಿಗೆ ಈ ಏಜ್, ವಯಸ್ಸು, ಯೌವನ, ಮುಪ್ಪು ಇತ್ಯಾದಿ ಇತ್ಯಾದಿ ನಾವೆಲ್ಲ ಉಪಾಧಿಗಳು. ಯಾರ್ಯಾರು ಪ್ರಪಂಚವೆಲ್ಲ ಉಪಾಧಿ. ಆ ಪ್ರತಿಯೊಂದು ಪ್ರಪಂಚಕ್ಕೆ ಈ ಉಪಾಧಿಗಳಿಗೆಲ್ಲವೂ ಕೂಡ ಒಂದು ಕಾಲದ ಒಂದು ಪರಿಮಿತಿಗೆ ಏರ್ಪಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಅದಕ್ಕೆ ಒಂದು ಯೌವನ, ಮುಪ್ಪು, ಹುಟ್ಟು, ಸಾವು ಇತ್ಯಾದಿಗಳಿದೆ. ಜಗನ್ಮಾತೆಗೆ ಇದು ಯಾವುದು ಇಲ್ಲದೆ ಇರೋದ್ರಿಂದ ಅವಳು ಯಾವಾಗಲೂ ಕೂಡ ಷೋಡಶಿ. ಆಮೇಲೆ ಬಾಲಾ ತ್ರಿಪುರ ಸುಂದರಿ ಯಾವಾಗಲೂ ಕೂಡ 9 ವರ್ಷದ ಹುಡುಗಿ ಅಂತ ಹೇಳಿ. ಆಮೇಲೆ ಹಿಂದೆ ಒಂದು ಮಾತನ್ನು ಹೇಳಿದ್ವಿ, ಸಂಧ್ಯಾ ಅಂದಾಗ 1 ವರ್ಷದ ಹೆಣ್ಣು ಮಗುವಿಗೆ ನಾವು ಸಂಧ್ಯಾ ಅಂತ ಕರಿತೀವಿ ಅನ್ನೋ ಮಾತನ್ನ ಹೇಳಿದ್ವಿ. ಹಾಗಾಗಿ ಯಾವಾಗಲೂ ಕೂಡ ಈ ಲಲಿತಾ ತ್ರಿಪುರ ಸುಂದರಿ ನಿತ್ಯ ಯೌವನ, ಯಾವಾಗಲೂ ಕೂಡ ಯೌವನದಿಂದ ಕೂಡಿರ್ತಕ್ಕಂತಹ ಆ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಮುಂದಿನ ನಾಮ ಮಧಶಾಲಿನಿ. ಸೌಭಾಗ್ಯ ಭಾಸ್ಕರ ಅನ್ನುವಂತಹ ಗ್ರಂಥದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಂತಂದ್ರೆ, ವಿಷಯ ಸಂಪರ್ಕನೇ ಇಲ್ಲದೆ ಇರತಕ್ಕಂತಹ ಆ ಒಂದು ಆನಂದವನ್ನ, ಏಕರಸ ವೃತ್ತಿ. ವಿಷಯ ಸಂಪರ್ಕ ಅಂದ್ರೇನು? ನಮ್ಮಂತ ಉಪಾಧಿಗಳಿಗೆ ಇರ್ತಕ್ಕಂಥದ್ದು ವಿಷಯ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದೆಲ್ಲ ವಿಷಯಗಳು, ನಾವು ಅದ್ರ ಸಂಪರ್ಕದಲ್ಲಿ ಇದ್ದೇ ಇದ್ದೀವಿ. ಆದ್ರೆ ಜಗಜ್ಜನನಿ ಪ್ರಪಂಚದ ಸಂಪರ್ಕಕ್ಕೆ, ಯಾವುದೇ ಸಂಪರ್ಕಕ್ಕೆ ಅವಳಿಲ್ಲ. ಎಲ್ಲತ್ರಲ್ಲೂ ಅವಳಿದ್ರೂ ಕೂಡ ಅವಳು ಎಲ್ಲದ್ರಿಂದಲೂ ಕೂಡ ವಿಭಿನ್ನವಾಗಿದ್ದಾಳೆ.
ಯಾವಾಗ ಆ ಜಗನ್ಮಾತೆ ಸಿಹಿಯಿಂದ ವಿಭಿನ್ನವಾಗಿದ್ದಾಳೋ ಆಗ ಅವಳು ವಿಷಯ ಸಂಪರ್ಕದಿಂದ ಹೊರಗಡೆ ಇದ್ದಾಳೆ. ಅಂತಹ ಒಂದು ಸಂದರ್ಭದಲ್ಲಿ ಆಕೆಯ ಹತ್ರ ಇರತಕ್ಕಂತಹ ಆನಂದ ಏಕರಸ ವೃತ್ತಿ, ಅದರ ವಿಶೇಷಕ್ಕೆ ಮದ ಅಂತ ಕರೀತಾರೆ. ಆಮೇಲೆ ಈ ಸ್ಥಿತಿ ಯಾವಾಗ ಆಗತ್ತೆ ಅಂದ್ರೆ, ನಮ್ಗೆ ಯಾವಾಗ ಅದರ ಅನುಭವ ಆಗತ್ತೆ ಅನ್ನೋದಾದ್ರೆ, ನಾವು ಒಳಗಡೆ ಪ್ರವೇಶ ಮಾಡಿದಂತಹ ಒಳಗಡೆ ಅಂದ್ರೆ ಒಳಗಡೆ ಇರತಕ್ಕಂತಹ ಆ ಒಂದು ಶಕ್ತಿಯನ್ನ ಕಾಣೋದಕ್ಕೆ ಯಾವಾಗ ನಾವು ಆರಂಭ ಮಾಡ್ತೀವೋ, ಆ ಅಂತರ್ಮುಖವಾಗಿ ನಾವು ಪ್ರಯಾಣವನ್ನು ಯಾವಾಗ ಆರಂಭ ಮಾಡ್ತೀವೋ, ಆಗ ಆ ಆತ್ಮಾನಂದ ಸುಖದಲ್ಲಿ ಅದನ್ನು ಪಡೆದು ಆತ್ಮಾನಂದ ಸುಖದಲ್ಲಿ ಮಗ್ನರಾದಾಗ ಮಾತ್ರ ನಮಗೆ ಇದು ಸಾಧ್ಯ ಅಂತ ಹೇಳಿ. ನಾವು ಹಿಂದೆ ಒಂದು ನಾಮ ಹೇಳಿದ್ವಿ, ಸಹಸ್ರಾರಾಂಬುಜಾರೂಢ ಸುಧಾಸಾರ ಬಿವರ್ಷಿಣಿ ಅಂತ ಹೇಳಿ. ಸಹಸ್ರಾರಕ್ಕೆ ಹೋಗ್ತಕ್ಕಂತ ಒಂದು ಶಕ್ತಿಯನ್ನು ಪಡೆದು ಯೋಗಿಗಳು ಅಲ್ಲಿ ಹೋದಾಗ ಆ ಒಂದು ಆನಂದದ ಒಂದು ಆ ಒಂದು ಸ್ನಾನ ಆಗತ್ತೆ, ಸಿಂಚನ ಆಗತ್ತೆ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆನಂದದ ಅನುಭವ ಆಗುತ್ತೆ ಅಂತ ಹೇಳಿ. ಹಾಗೆ ಇದೂ ಅದೇ ರೀತಿಯಾಗಿರ್ತಕ್ಕಂತಹ ಆನಂದದ ಅನುಭವ ಯಾವಾಗ ಆಗುತ್ತೆ ಅಂದ್ರೆ, ಇಂತಹ ಒಂದು ಸ್ಥಿತಿಯನ್ನ ನಾವು ತಲುಪಿದಾಗ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗೆ ಜಗನ್ಮಾತೆಗೆ ಅವಳು ಹೋಗ್ಬೇಕಾಗಿಲ್ಲ, ಅವಳು ನಿತ್ಯವೂ ಕೂಡ ಇದನ್ನ ಪ್ರಾಪ್ತಿಯಾಗಿದೆ. ಅವಳೇ ಎಲ್ಲ ಆಗಿರೋದ್ರಿಂದ ಅವಳು ಯಾವಾಗಲೂ ಕೂಡ ಈ ಒಂದು ಆನಂದ ಅವಳ ಹತ್ರ ಹೊಂದಿರೋದ್ರಿಂದ, ನಾವು ಹಿಂದೆ ಇನ್ನೊಂದು ಮಾತು ಹೇಳಿದ್ರು, ಆನಂದಗಳು ಮನುಷ್ಯಾನಂದ, ದೇವಾನಂದ, ಇಂದ್ರಾನಂದ, ಬ್ರಹ್ಮಾನಂದ ಇತ್ಯಾದಿ ಆನಂದಗಳು ಎಷ್ಟೆಷ್ಟು, 100 ಆನಂದ ಬಂದ್ರೆ ಮನುಷ್ಯ ಗಂಧರ್ವಾನಂದ ಅಂತ ಹೇಳಿದೆ. ಮನುಷ್ಯ ಗಂಧರ್ವನಂದ 100ರಷ್ಟು ಇನ್ನೊಂದು ಹೇಳಿ ಆ ಆನಂದಗಳು ಹೇಳಿದ್ವಿ. ಜಗನ್ಮಾತೆ ಈ ಇಷ್ಟು ಆನಂದಗಳನ್ನು ಸೇರಿಸಿ ಆದ್ರೂ ಕೂಡ ಅದು ಜಗನ್ಮಾತೆ ಆನಂದದಲ್ಲಿ ಎಷ್ಟೋ ಕೇವಲ ಅಂತ ನಮ್ಮ ಮಾತು ಹೇಳಿದ್ವಿ. ಹಾಗಾಗಿ ಇಂತಹ ಒಂದು ಆನಂದದ ಸ್ಥಿತಿ ಜಗನ್ಮಾತೆಯಲ್ಲಿ ಯಾವಾಗಲೂ ಇರೋದ್ರಿಂದ ಅವಳು ಮದಶಾಲಿನಿ. ಮುಂದಿನ ನಾಮ ಮದಘೂರ್ಣಿತ ರಕ್ತಾಕ್ಷಿ. ರಕ್ತ ಅಂದ್ರೇನು? ಕೆಂಪು. ಅಕ್ಷಿ ಅಂದ್ರೆ ಕಣ್ಣುಗಳು. ಅಂದ್ರೆ ಮದದಿಂದ ಚಲಿಸುತ್ತಿರುವ ಆ ಕೆಂಪು ಕಣ್ಣುಗಳನ್ನು ಹೊಂದಿರತಕ್ಕಂಥವಳು ಜಗನ್ಮಾತೆಯ ರೂಪ ಏನು? ಕೆಂಪು ಬಣ್ಣ. ಆ 2 ಕಣ್ಣುಗಳು ಅತ್ಯಂತ ಕೆಂಪಾಗಿರ್ತಕ್ಕಂತಹದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ನೆತ್ತಿ ಮೇಲೆ ಇರ್ತಕ್ಕಂತಹ ಆ ಕಣ್ಣು ಯಾವುದು? ಅಗ್ನಿ ಕಣ್ಣು. ಅದನ್ನ ತೆಗೆದ್ರೆ ಅತ್ಯಂತ ಘೋರವಾಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ಏರ್ಪಾಡಾಗುತ್ತೆ. ಹಾಗಾಗಿ ಈ 2 ಕಣ್ಣುಗಳು, ಕೆಂಪಾಗಿರ್ತಕ್ಕಂತಹ ಆ ಕಣ್ಣುಗಳನ್ನ ಅವರು ವರ್ಣಿಸ್ತಾ ಇದ್ದಾರೆ. ಆನಂದ ಅತಿಶಯದಿಂದ ಕೆಂಪಾಗಿರ್ತಕ್ಕಂಥ, ಕ್ರೋಧವಾಗಿರ್ತಕ್ಕಂಥ ಕೆಂಪಲ್ಲ, ಆನಂದ ಅತಿಶಯವಾಗಿರ್ತಕ್ಕಂತಹ ಆನಂದದಿಂದ ಹೊಂದಿರತಕ್ಕಂತಹ ಆ 2 ಕಣ್ಣುಗಳನ್ನ ಅವಳು ಹೊಂದಿದಾಳೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಅವಳು ಮದಘೂರ್ಣಿತ ರಕ್ತಾಕ್ಷಿ. ಮುಂದೆ ಜಗನ್ಮಾತೆಯ 3ನೇ ಕಣ್ಣು ಬಗ್ಗೆ ನಾವು ಹೀಗೆ ಹೇಳಿದ್ವಿ. ಹಾಗಾಗಿ ಈ 2 ಕಣ್ಣುಗಳು ಅತ್ಯಂತ ಶ್ರೇಷ್ಠವಾದದ್ದು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಮದಪಾಟಲ ಗಂಡಭೂಹು ಅಂತಾರೆ. ಪಾಟಲ ಅಂತಂದ್ರೆ ಶ್ವೇತ ರಕ್ತ, ಬಿಳಿಯ ರಕ್ತ. ಅಂದ್ರೆ ಜಗನ್ಮಾತೆ ಬಿಳಿ ಮತ್ತು ಕೆಂಪು ಮಿಶ್ರಿತವಾಗಿರ್ತಕ್ಕಂತಹ ಬಣ್ಣ, ಅಂದ್ರೆ ಶ್ವೇತ ರಕ್ತಂತು ಪಾಟಲಂ ಅಂತ ಕರೀತಾರೆ. ಇದು ಅಮರಕೋಶದಲ್ಲಿ ಹೇಳ್ತಾ ಇದ್ದಾರೆ. ಶ್ವೇತ ರಕ್ತಂತು ಪಾಟಲಂ ಅಂತ, ಮದದಿಂದ ಪಾಟಲ ವರ್ಣದ ಕಪೋಲಗಳು ಉಳ್ಳವಳು ಅಂತ. ನಾವು ಹಿಂದೆ ಜಗನ್ಮಾತೆಯನ್ನು ವರ್ಣಿಸಿದ್ದಾಗ ಹೇಳಿದ್ವಿ ನಾವು, ಆ 2 ಕಪೋಲಗಳು ಅತ್ಯಂತ ಕೆಂಪು ಬಣ್ಣದ ಎಲ್ಲಿದೆ, ಅತ್ಯಂತ ಫಳಫಳ ಅಂತ ಹೊಳಿತಾ ಇದೆ ಅಂತ ಹೇಳಿ. ಮದಪಾಟಲ ಗಂಡಭೂಹು ಅಂತ. ಹಾಗಾಗಿ ಈ ಪಾಟಲಗಳು ಅಂದ್ರೆ ಕಪೋಲಗಳು ಮದದಿಂದ ಅಂದ್ರೆ ಶ್ವೇತ ರಕ್ತದಿಂದ 2 ಮಿಶ್ರಣವಾಗಿರ್ತಕ್ಕಂಥದ್ದಿಂದ ಆ 2 ಕೆನ್ನೆಗಳು ಕೂಡ ಅತ್ಯಂತ ಶ್ರೇಷ್ಠವಾಗಿ ಬಹಳ ಹೊಳಪಾಗಿ ಕಾಣಿಸ್ತಾ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಅರ್ಥ ಏನು ಅಂದ್ರೆ, ಮದ ಅಂತಂದ್ರೆ ಕಸ್ತೂರಿ ಅಂತ ಆಗತ್ತೆ. ಆಮೇಲೆ ಪಾಟಲ ಅಂದ್ರೆ ದಾಸವಾಳ ಅಂತ ಆಗತ್ತೆ. ಈ 2 ಹೂಗಳು, ಕಸ್ತೂರಿ ಮತ್ತು
ಈ ದಾಸವಾಳ, ಈ ಎರಡೂ ಹೂಗಳ ರಸವನ್ನ ತೆಗೆದು ಆ ಕೆನ್ನೆಗೆ ಬಳದಿದ್ದಾರಂತೆ. ಹಾಗಾಗಿ ಅಂತಹ ಒಂದು ರಸವನ್ನ ಲೇಪಿಸಿಕೊಂಡು ಅತ್ಯಂತ ಶೋಭಾಯಮಾನವಾಗಿ ಕಾಣಿಸ್ತಿರ್ತಕ್ಕಂತಹ ಆ ಜಗನ್ಮಾತೆ ಮದ ಪಾಟಲ ಗಂಡಭೂಹು ಅಂತ ಹೇಳಿ. ಮುಂದಿನ ನಾಮ ಚಂದನ ದ್ರವ ದಿಗ್ಧಾಂಗಿ. ಚಂದನ ಅಂದ್ರೇನು? ಸುಗಂಧ. ಮಲೆಯ ಪರ್ವತಗಳಲ್ಲಿ ಕೆಂಪು ಚಂದನ ಅನ್ನುವಂತಹ ಒಂದು ಮರಗಳಿದೆಯಂತೆ. ವೃಕ್ಷಗಳು ಅಲ್ಲಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ವೃಕ್ಷಗಳು ಅಲ್ಲಿ ಬೆಳೆಯುತ್ತೆ. ಅದು ಬಹಳ ಪ್ರಸಿದ್ಧಿ. ಅಂತಹ ಪ್ರಸಿದ್ಧವಾಗಿರ್ತಕ್ಕಂತಹ ಆ ಮರಗಳ ಒಂದು ತೊಗಟೆಯಿಂದ ಗಂಧವನ್ನ ತೇಯ್ದಿದ್ದಾರಂತೆ. ಅದು ಎಷ್ಟು ತಂಪು ಅಂತಂದ್ರೆ ಯಾವುದೇ ರೀತಿಯಾಗ್ಲಿ ಕೂಡ ಆ ಜಗನ್ಮಾತೆಗೆ ಏನು ತೊಂದರೆ ಆಗದೆ ಇರ್ತಕ್ಕಂಥದ್ದು ಯಾವುದೇ ರೀತಿಯಲ್ಲಾಗಲಿ. ಹಾಗಾಗಿ ಈಗ ಸಿಗ್ತಕ್ಕಂಥ ಹಲವಾರು ಏನು ಮೇಕಪ್ ಸೆಟ್ಗಳು ಅಂತಂದ್ರೆ ಅದರಲ್ಲಿ ಕೆಮಿಕಲ್ಸ್ ಅದು ಇದು ನ್ಯಾಚುರಲ್ ಅದು ಇದು ಅಂದ್ರೂ ಕೂಡ ಅದ್ರಲ್ಲಿ ಏನು ಅಂತಂದ್ರೆ ಅದಕ್ಕೆ ಯಾರಿಗಾರು ಅಲರ್ಜಿ ಆಗಿ ಮುಖ ಎಲ್ಲ ಅಥವಾ ಇದು ಚರ್ಮಗಳು ಸುಟ್ಟೋಗ್ತಕ್ಕಂಥ ಸಂಭವಗಳಿದೆ. ಆದ್ರೆ ಜಗನ್ಮಾತೆಗೆ ಹಚ್ಚತಕ್ಕಂತಹ ಆ ಒಂದು ಮಲೆಯ ಪರ್ವತಗಳಲ್ಲಿ ಸಿಗ್ತಕ್ಕಂತಹ ಆ ಚಂದನ, ಅದರ ಲೇಪನಗಳನ್ನ ಜಗದಂಬೆ ಎಲ್ಲ ಶರೀರಕ್ಕೆಲ್ಲವೂ ಕೂಡ ಆಕೆ ಲೇಪಿಸ್ಕೊಂಡಿದ್ದಾಳೆ. ಆಕೆ ಅತ್ಯಂತ ಸುಂದರವಾಗಿ ಘಮ ಘಮ ಅನ್ನುವಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಸುಗಂಧವನ್ನು ಅವಳು ಹೊಂದಿದ್ದಾಳೆ. ಹಾಗಾಗಿ ಅಂದ್ರಿಂದ ಆಕೆ ಚಂದನ ದ್ರವ ದಿಗ್ಧಾಂಗಿ. ಅಂಗಿ ಅಂತಂದ್ರೆ ಶರೀರಕ್ಕೆಲ್ಲ. ಹಾಗಾಗಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಆ ಗಂಧವನ್ನ ತಾನು ಏನು ಲೇಪನ ಮಾಡ್ಕೊಂಡಿದ್ದಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಚಾಂಪೇಯ ಕುಸುಮ ಪ್ರಿಯ. ಹಿಂದೆ ಜಗನ್ಮಾತೆ ಎಷ್ಟು ಹೂಗಳನ್ನ ಚಂಪಕ, ಶೋಕ, ಪುನ್ನಾಗ, ಸೌಗಂಧಿಕ, ಲಸತ್ಕಚ ಅಂತ ಹೇಳಿದ್ವಿ. ಕದಂಬ ಕುಸುಮ ಪ್ರಿಯ ಅಂತ ಹೇಳಿದ್ವಿ. ಹಾಗೆ ಈ ಜಗನ್ಮಾತೆಗೆ ಯಾವ್ಯಾವ ಹೂಗಳು ಅನ್ನೋದನ್ನ ಇಲ್ಲಿ ಇನ್ನೊಂದ್ಸರ್ತಿ ಹೇಳ್ತಾ ಇದ್ದಾರೆ. ಚಾಂಪೇಯ ಕುಸುಮ ಪ್ರಿಯ ಅಂತ ಹೇಳಿ. ಈಗ ಚಾಂಪೇಯ ಅಂತಂದ್ರೆ ನಾಗ ಪುಷ್ಪ ಅಥವಾ ನಾಗ ಕುಸುಮ ಅಂತ ಕರೀತಾರೆ. ಅಂದ್ರೆ ನಾಗ ಸಂಪಿಗೆ ಹೂವು ಅಂತ. ಚಂಪಾ ಅಂತಂದ್ರೆ ಏನು? ಸಂಪಿಗೆ ಹೂವು. ಹಾಗಾಗಿ ಇಂತಹ ಸಂಪಿಗೆ ಹೂವಿನ ಘಮವನ್ನ, ಸುವಾಸನೆಯನ್ನ ಇಷ್ಟಪಡ್ತಕ್ಕಂಥವಳು. ಹಾಗಾಗಿ ಈ ನಾಗ ಸಂಪಿಗೆ ಹೂವನ್ನ ಅವಳು ಇಷ್ಟಪಡ್ತಕ್ಕಂಥವಳು. ಇನ್ನೊಂದು ಇದರಲ್ಲಿ ಏನಂತಂದ್ರೆ ಬಂಗಾರದ ಹೂಗಳು ಅಂತ. ಬಂಗಾರದ ಹೂವು ಅಂದ್ರೇನೋ? ಬಂಗಾರದ ಬಣ್ಣ ಹಳದಿ ಬಣ್ಣ. ಹಾಗಾಗಿ ಬಂಗಾರದ ವರ್ಣಗಳನ್ನು ಹೊಂದಿರತಕ್ಕಂತಹ ಹೂಗಳನ್ನ ಜಗಜ್ಜನನಿ ಇಷ್ಟಪಡ್ತಾಳೆ ಅನ್ನೋ ಮಾತನ್ನ ಇಲ್ತಾರೆ. ಇಲ್ಲಿ ಚಾಂಪೇಯ ಅಂತಂದ್ರೆ ಬರೀ ಬಣ್ಣ ಅಂತ ತಗೊಳ್ಳೋದಕ್ಕಿಂತನವೇ ಚಾಂಪೇಯ ಅಂತಂದ್ರೆ ಜ್ಞಾನ ಅನ್ನೋ ಅರ್ಥ ಕೂಡ ಹೇಳ್ತಾರೆ. ಮತ್ತೆ ಕುಸುಮ ಅಂತಂದ್ರೆ ವಿಕಸನ, ಹೂಗಳು ಅರಳುತ್ತೆ. ಹಾಗೆ ಚಾಂಪೇಯ ಅಂತಕ್ಕಂತಹ ಜ್ಞಾನ, ಕುಸುಮ ಅಂತಂದ್ರೆ ಅರಳೋದು. ಹಾಗಾಗಿ ಜ್ಞಾನ ವಿಕಸನವನ್ನು ಹೊಂದತಕ್ಕಂತಹ ಶಕ್ತಿಯನ್ನ ಕರುಣಿಸ್ತಕ್ಕಂಥವಳು. ಇದು ಯಾವಾಗ ದೊರಕುತ್ತೆ ಅಂತಂದ್ರೆ ಭಕ್ತಿಯಿಂದ, ಜ್ಞಾನದಿಂದ ವಿಕಸನ ಹೊಂದಿರತಕ್ಕಂತಹ ಈ ಒಂದು ವಿಷಯ. ಹಾಗಾಗಿ ಈ ಜ್ಞಾನ ಭಕ್ತಿಯಿಂದ ಯಾರು ಜ್ಞಾನವನ್ನ ಸಂಪಾದನೆ ಮಾಡಿರ್ತಾರೋ ಅವರ ಒಂದು ವಿಕಸನ ಹೊಂದುತ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವುಗಳೇ ಸುವರ್ಣಗಳು. ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಮಂತ್ರಗಳು ಕೂಡ ಸುವರ್ಣ ಪುಷ್ಪಗಳು ಅಂತ ನಾವು ಹೇಳಿದ್ವಿ. ಜಗನ್ಮಾತೆಯ ಪ್ರತಿ ಒಂದು ಅಂಗ ಕೂಡ, ಜಗನ್ಮಾತೆಯಿಂದ ಬರ್ತಕ್ಕಂಥ ಪ್ರತಿಯೊಂದು ಅಕ್ಷರ ಕೂಡ ಮಂತ್ರಗಳು. ಅವಳು ಹಾಕೊಂಡಿರ್ತಕ್ಕಂಥ ಆಭರಣಗಳು ಮಂತ್ರ ಸ್ವರೂಪ, ಅವಳು ಹಾಕೊಂಡಿರ್ತಕ್ಕಂಥ ಪುಷ್ಪಗಳು ಮಂತ್ರ ಸ್ವರೂಪ. ಅವಳು ಪ್ರತಿ ಒಂದು ಅಮ್ಮನವರು ಕೂಡ ಮಂತ್ರಗಳು ಅಂತ ಹೇಳಿ. ಹಾಗಾಗಿ ಮಂತ್ರಗಳೇ ಸುವರ್ಣ ಕುಸುಮಗಳು ಅಂತ ಹೇಳ್ತಾರೆ. ಇಂತಹ ಪುಷ್ಪಗಳನ್ನ ಜ್ಞಾನ ಭಕ್ತಿ ಸಾಧನೆಗಳಿಂದ ಪೂಜನೆ ಮಾಡಿದಾಗ ಆನಂದವನ್ನ ಹೊಂದಿ ಆಕೆ ಅನುಗ್ರಹಿಸ್ತಾಳೆ. ಆದ್ರಿಂದ ಆಕೆ ಚಾಂಪೇಯ ಕುಸುಮ ಪ್ರಿಯ. ಮುಂದಿನ ನಾಮ ಕುಶಲ. ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗ್ರೂಪ್. ಯಾವುದು ಅಂತಂದ್ರೆ ಕುಶಲ, ಕೋಮಲಾಕಾರ, ಕುರುಕುಲ್ಲ, ಕುಲೇಶ್ವರಿ, ಕುಲಕುಂಡಾಲಯ, ಕೌಲ ಮಾರ್ಗ ತತ್ಪರ ಸೇವಿತ.
ಇಲ್ಲಿವರೆಗೂ ಇದೊಂದು ಗೊಂಚಲು. ಈ ವಿದ್ಯೆಗೆ ಏನ್ ಕರೀತಾರೆ ಅಂತಂದ್ರೆ ಕುಲೇಶ್ವರಿ ವಿದ್ಯಾ ಅಂತ ಕರೀತಾರೆ. ನಾವು ಹಿಂದೆ ಗಾಯತ್ರಿ ಬಗ್ಗೆ ಹೇಳಿದಾಗ ಗಾಯತ್ರಿ ವಿದ್ಯಾ ಅಂತ ಹೇಳಿದ್ವಿ, ಭವಾನಿ ಬಗ್ಗೆ ಹೇಳಿದಾಗ ಭವಾನಿ ವಿದ್ಯಾ ಅಂತ ಹೇಳಿದ್ವಿ, ಕುಂಡಲಿನಿ ಬಗ್ಗೆ ಹೇಳುವಾಗ ಕುಂಡಲಿನಿ ವಿದ್ಯೆ ಅಂತ ಹೇಳಿದ್ವಿ. ನೋಡಿ, ಲಲಿತಾ ಸಹಸ್ರನಾಮದಲ್ಲಿ ಎಷ್ಟು ತರಹದ ವಿಷಯಗಳನ್ನ ಸಪರೇಟ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದನ್ನು ಒಂದಕ್ಕೆ ಮಿಕ್ಸ್ ಮಾಡಿ ಕನ್ಫ್ಯೂಸ್ ಮಾಡಿಲ್ಲ, ಒಂದ್ರ ಜೊತೆ ಇನ್ನೊಂದನ್ನ ಇಟ್ಟು ಇದು ಗ್ರೂಪ್. ಇದಿಷ್ಟನ್ನು ತಿಳ್ಕೊಂಡಾಗ ಮುಂದಕ್ಕೆ ಇನ್ನು ಹೇಳೋದು ಬಹಳ ಸುಲಭವಾಗಿ ಅರ್ಥ ಆಗತ್ತೆ ಅನ್ನೋ ರೀತಿಯಲ್ಲಿ ಆ ವಾಗ್ದೇವಗಳ ಬಿಟ್ಟರೆ ಬೇರೆ ಯಾರು ಕೂಡ ಇಷ್ಟು ಸೊಗಸಾಗಿ ಇಷ್ಟು ಕ್ಲೀನ್ ಅಲೈನ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ರೀ. ಹಾಗಾಗಿ ಇಂತಹ ಒಂದು ಗ್ರೂಪ್ ಮಾಡಿಟ್ಟಿದ್ದಾರೆ. ಎಲ್ಲಿಂದ? ಕುಶಲ, ಕೋಮಲಾಕಾರ, ಕುರುಕುಲ್ಲ, ಕುಲೇಶ್ವರಿ, ಕುಲಕುಂಡಾಲಯ, ಕೌಲ ಮಾರ್ಗ, ತತ್ಪರ ಸೇವಿತ ಅಂತಕ್ಕಂತಹ ಈ ಒಂದು ಗೊಂಚಲು ಒಂದು ವಿದ್ಯೆಯ ಬಗ್ಗೆ ತಿಳಿಸುತ್ತೆ. ಆ ವಿದ್ಯೆ ಯಾವುದು ಅಂದ್ರೆ ಕುಲೇಶ್ವರಿ ವಿದ್ಯಾ ಅಂತ. ಸಾಮಾನ್ಯವಾಗಿ ನಾವು ಕೇಳ್ತೀವಿ ಕುಶಲ ಅಂದ್ರೆ ಕುಶಲವೇ, ಆರೋಗ್ಯವಾಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾವು ಕ್ಷೇಮ ಸಮಾಚಾರವನ್ನ ಕೇಳ್ತೀವಿ. ಆದ್ರೆ ಇಲ್ಲಿ ಕುಶಲ ಅಂತಂದ್ರೆ ಇದು ಏನ್ ವಿಶೇಷವಾಗಿ ಏನ್ ಹೇಳ್ತಾರೆ ಅಂತಂದ್ರೆ ಯೋಗ ಅಂತ ಕೂಡ ಇದನ್ನ ಕರೀತಾರೆ. ಕುಶಲ ಅಂತಂದ್ರೆ ಯೋಗ ಅಂತ ಕೂಡ ಕರೀತಾರೆ. ಇಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗ ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾರೆ. ಅಂದ್ರೆ ಕುಶಲ ಅಂದ್ರೆ ನೈಪುಣ್ಯತೆ. ಯಾರಿಗೋ ಒಬ್ಬರಿಗೆ ಚಿತ್ರ ಬರೀತಕ್ಕಂತಹ ನೈಪುಣ್ಯತೆ ಇದ್ರೆ ಏನಪ್ಪ ಅವನ್ ಕೌಶಲ್ಯ ನೋಡಯ್ಯ ಅಂತ. ಹಾಗಾಗಿ ಆ ಒಂದು ನೈಪುಣ್ಯತೆಯನ್ನು ಹೊಂದಿರತಕ್ಕಂಥವಳು ಯಾವುದ್ರಲ್ಲಿ? ಸೃಷ್ಟಿ, ಸ್ಥಿತಿ, ಲಯ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಈ ಎಲ್ಲಕ್ಕೆ ಮೂರು ಕೆಲಸವನ್ನ ಮಾಡ್ತಕ್ಕಂಥವಳು. ಇದರಲ್ಲಿ ನೈಪುಣ್ಯತೆ ಇರೋದ್ರಿಂದಾನೇ ಅದು ಹಾಗಷ್ಟು ಚೆನ್ನಾಗಿದ್ದರೆ ನಡೀತಾ ಇದೆ. ಹಾಗಾಗಿ ಈ ಒಂದು ಕೌಶಲ್ಯವನ್ನು ಹೊಂದಿರತಕ್ಕಂತಹ ತಾಯಿ ಕುಶಲ. ಆಮೇಲೆ ತಾಯಿ ಯಾವಾಗಲೂ ಕುಶಲವೇ, ಅವಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಆದಿ ವ್ಯಾಧಿ, ಸಂಕಟ, ಮರಣ ಇಂಥದ್ದು ಯಾವುದೂ ಇಲ್ಲ. ನಾವೆಲ್ಲರಿಗೂ ಕಳ್ತೀವಿ, ಏನಪ್ಪ ಚೆನ್ನಾಗಿದ್ದೀರಾ ಅಂತ. ಅಯ್ಯೋ ನನ್ನ ದಿವಸ ಕಾಲು ನೋವು ಬಂತು, ನನ್ನ ಕೆಮ್ಮು ಬಂತು, ಇನ್ನೊಂದು ಬಂತು, ಮತ್ತೊಂದು ಬಂತು, ದಿವಸಕ್ಕೂ ತಾಪತ್ರ ಹೇಳ್ಕೊತೀವಿ. ಆದ್ರೆ ಜಗನ್ಮಾತೆಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಈ ಉಪಾಧಿಗಳಿಗೆ ಬರ್ತಕ್ಕಂತಹ ಯಾವುದೇ ವಿಧವಾಗಿರ್ತಕ್ಕಂಥ ಸಂಕಟಗಳು ಇಲ್ಲದೆ ಇರೋದ್ರಿಂದ ಆ ಕಡೆ ಯಾವಾಗಲೂ ಕೂಡ ಅವಳು ಕುಶಲಳು. ಹಾಗಾಗಿ ಜಗನ್ಮಾತೆ ಶರೀರ ಯಾವಾಗಲೂ ಕೂಡ ಮಂಗಳ ವಿಗ್ರಹ. ಹಾಗಾಗಿ ಜಗನ್ಮಾತೆ ಕುಶಲ. ಮುಂದಿನ ನಾಮ ಕೋಮಲಾಕಾರ. ಕೋಮಲ ಅಂತಂದ್ರೆ ಬಹಳ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಆ ರೂಪ. ಜಗನ್ಮಾತೆಯ ರೂಪ ಅತ್ಯಂತ ಕೋಮಲ, ಸುಕೋಮಲೆಯಾಗಿರ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಈ ಒಂದು ಕೋಮಲ ಅನ್ನೋದಕ್ಕೆ ಲಕ್ಷಣ ಒಂದೇ ಅಲ್ಲ, ಇದರಲ್ಲಿ ವಿಶೇಷವಾಗಿ ಇರುತ್ತಂದ್ರೆ, ಯಾಕೆ ಲಕ್ಷಣ ಅಂತಂದ್ರೆ ಕೋಮಲವಾಗಿದ್ದಾಳೆ ನೋಡೋದಕ್ಕೆ ಲಕ್ಷಣ ಅಂದ್ರೆ ಶರೀರಕ್ಕೆ ಮಾತ್ರ, ಆದ್ರೆ ಮನೋಲಕ್ಷಣ ಕೂಡ ನೋಡ್ಬೇಕು. ಎಂತಹ ಲಕ್ಷಣವಾಗಿರ್ತಕ್ಕಂಥದ್ದು ಮನಸ್ಸು ನೋಡೆಯ ಅಂತ. ಅಂದ್ರೆ ಫಿಸಿಕಲ್ ಅಲ್ಲ, ಅದು ಮನಸ್ಸು. ಹಾಗಾಗಿ ಮನೋಲಕ್ಷಣ ಕೂಡ ನಾವೇನು ನೋಡ್ಬೇಕಾಗತ್ತೆ. ಆಮೇಲೆ ಆದ್ರೆ ಇದರಲ್ಲಿ ವಿಶೇಷತೆ ಏನು ಅಂತಂದ್ರೆ ಮೃದು ಮಧುರ ಸ್ವಭಾವವನ್ನು ಕೂಡ ನಾವು ಕೋಮಲ ಅಂತ ಕರಿತೀವಿ. ಎಂತಹ ಮೃದುವಾಗಿರ್ತಕ್ಕಂತಹ ಮನಸ್ಸು, ಎಂತಹ ಮಧುರವಾಗಿರ್ತಕ್ಕಂತಹ ಇದು ಸ್ವಭಾವ ನೋಡಯ್ಯ ಅಂತ ನಾವು ಹೇಳ್ತೇವೆ. ಹಾಗಾಗಿ ಇಲ್ಲಿ ಮೃದು, ಮಧುರ ಮತ್ತೆ ಸ್ವಭಾವ ಇದನ್ನ ಹೇಳ್ತಕ್ಕಂಥದ್ದು ಕೂಡ ಕೋಮಲ ಅಂತ ಕರೀತಾರೆ. ಮೃದುತ್ವ ಅಂತಂದ್ರೇನು? ಮೆತ್ತಗಿರ್ಬೇಕು ಅಂತಲ್ಲ. ಇನ್ನೊಂದು ಅರ್ಥ ಏನಂತಂದ್ರೆ ಸೌಮ್ಯತೆ, ಸಾತ್ವಿಕತೆ, ವಾತ್ಸಲ್ಯತೆ ಇವುಗಳನ್ನು ಹೊಂದಿರತಕ್ಕಂಥವಳು. ಆಮೇಲೆ ಜಗನ್ಮಾತೆ ಗುಣಾತೀತಳಾದ್ರೂ ಕೂಡ ಭಕ್ತನನ್ನ ಅನುಗ್ರಹಿಸೋದಕ್ಕೋಸ್ಕರವಾಗಿ ಶುದ್ಧ ತತ್ವಗಳಿಂದ ಅವಳು ಬರ್ತಾಳೆ ಅನ್ನೋ ಮಾತನ್ನ ಹೇಳ್ತಾರೆ. ಇಲ್ಲಿಂದ ಮುಂದಕ್ಕೆ ಈ ಕೋಮಲಾಕಾರ ಅನ್ನೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥದ್ದನ್ನ ಹೇಳಬೇಕು. ಪರಮೇಶ್ವರ ಆ ಒಂದು ವಿವಾಹ ಕಾಲದಲ್ಲಿ ಏನ್ ನಡೀತು ಅಲ್ಲಿ ಆ ಒಂದು ಇದು ಸಪ್ತಪದಿಯನ್ನ ತುಳಿತಕ್ಕಂಥ ಸಂದರ್ಭದಲ್ಲಿ ಆ ಭಗವತಿಯ ಪಾದವನ್ನು ಹಿಡಿದು ಏನ್ ಮಾಡ್ದ ಅನ್ನೋಂಥ ಕುತೂಹಲಕಾರಿಯಾಗಿರ್ತಕ್ಕಂಥ ಒಂದು ವಿಶೇಷವನ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಅದು ಈ ಕೋಮಲಾಕಾರ ಅನ್ನೋ ಒಂದು
ನಾಮದಲ್ಲೇ ಬರೋದ್ರಿಂದ ನಾನು ಅದನ್ನು ವಿಶೇಷವಾಗಿರೋದ್ರಿಂದ ನಾನು ಅದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಇದನ್ನ ಕೇಳ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಜಗನ್ಮಾತೆ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನು ಮುಗಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.